ಲೋಕಸಮರದಲ್ಲಿ ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಮೈಸೂರಿನಲ್ಲಿ ನಾವು ಹೊಣೆಯಲ್ಲ. ಆರಂಭದಲ್ಲೇ ಆಂಟಿಸಿಪೇಟರಿ ಬೇಲ್ ಹಾಕೊಂಡಿದ್ದಾರೆ ಅರ್ಜಿಯನ್ನ ಸಚಿವ ಜಿಟಿ ದೇವೇಗೌಡರು. ಕಳೆದ ಬಾರಿ 2014ರ ಚುನಾವಣೆಯಲ್ಲಿ ವಿಶ್ವನಾಥ್ ಅವರು ಸೋತಾಗ ಸಿದ್ದರಾಮಯ್ಯನವರು ಹೊಣೆ ಹೊತ್ಕೊಂಡಿದ್ರ. ಹಾಗಾಗಿ ನಾನಾಗ್ಲಿ ಸಾರಾ ಮಹೇಶ್ ಆಗ್ಲಿ ಸೋಲಿನ ಹೊಣೆಯನ್ನ ಹೊರೋದಿಲ್ಲ ಅಂತ ಜಿಟಿ ದೇವೇಗೌಡರು ಇವತ್ತು ನಡೆದಂತಹ ಜೆಡಿಎಸ್ನ ಕಾರ್ಯಕರ್ತರು, ಶಾಸಕರು ಮತ್ತು ಪದಾಧಿಕಾರಿಗಳ ಸಭೆಯ ಬಳಿಕ ಮಾತನಾಡಿದ್ದಾರೆ. ಹಾಗಾಗಿ ತವರಿನಲ್ಲೇ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಆರಂಭದಲ್ಲೇ ಬಿಗ್ ಶಾಕ್ ಸಿಕ್ಕಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ನಾವು ಹೊಣೆಯಲ್ಲ, ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ನಾವು ಜವಾಬ್ದಾರರಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರತಕ್ಕಂಥ ಜಿಟಿ ದೇವೇಗೌಡರು ಶಾಕಿಂಗ್ ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟಿದ್ದಾರೆ. ಅದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಕಾಂಗ್ರೆಸ್ಗೆ JDSಗೆ ಯುದ್ಧ ನಡೆದಿರೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಆದರೂ ಕೂಡ ರಾಷ್ಟ್ರ ಮಟ್ಟದ ಚುನಾವಣೆ ಇದಾಗಿರೋದ್ರಿಂದ ರಾಷ್ಟ್ರ ಮಟ್ಟದ ಚುನಾವಣೆಗೋಸ್ಕರ, ಲೋಕಸಭಾ ಚುನಾವಣೆಗೋಸ್ಕರ ಸ್ಥಳೀಯವಾಗಿರ್ತಕ್ಕಂಥದ್ದನ್ನೆಲ್ಲ ಮರೆತು ಇವತ್ತೇನು ವಿಧಾನಸಭೆಯಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗಿದೆ, ಕಾಂಗ್ರೆಸ್ಸು ಮತ್ತು JDS ಎರಡೂ ಸೇರಿ ಮುಖ್ಯಮಂತ್ರಿಗಳಾಗಿ ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಇದ್ದಾರೆ, ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರೇ ಇದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, ರಾಹುಲ್ ಗಾಂಧಿಯವರು ಸೇರಿ ಏನು ನಿರ್ಣಯ ಮಾಡಿದ್ದಾರೆ ಅದಕ್ಕೆ ಬದ್ಧವಾಗಿ ನಡ್ಕೊಂಡು ಹೋಗೋಣ ನಾವೆಲ್ಲ ಅಂತ ಹೇಳ್ತಕ್ಕಂಥದಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಮುಖಂಡರು ಕರೆದಿದ್ದೀವಿ. ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ, ಡಾಕ್ಟರ್ ಮಹದೇವಪ್ಪನವರು ಮಾತಾಡಿದ್ದಾರೆ, ವೆಂಕಟೇಶ್ ಮಾತಾಡಿದ್ದಾರೆ, ತನ್ವಿ ಸೇಠ್ ಮಾತಾಡಿದ್ದಾರೆ, ವಿಜಯಶಂಕರ್ ಮಾತಾಡಿದ್ದಾರೆ, ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ನಮ್ಮೆಲ್ಲ ಮುಖಂಡಗಳ ಜೊತೆನೂ ಕೂಡ ಮಾತಾಡಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ. ನಾಗರಾಜ್, ಇನ್ನೂ ಚುನಾವಣೆಗೆ ಸಾಕಷ್ಟು ದಿನಗಳಿದೆ, 12 ದಿನಗಳು ಇರಬೇಕಾದ್ರೇನೆ ಈ ರೀತಿ ಸ್ಟೇಟ್ಮೆಂಟ್ ಅಂದರೆ ಸೋಲಿನ ಸಿಗ್ನಲ್ ಇದು. ಹೇಗೆ ಅರ್ಥೈಸ್ಕೋಬೇಕು ಈ ಮಾತನ್ನ ಜಿಟಿ ದೇವೇಗೌಡರದು ಅಂತ? ಅರವಿಂದ್, ಈ ಪ್ರಶ್ನೆಗೆ ಉತ್ತರವನ್ನ ಕೊಡೋದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಮಾಡ್ತಾ ಇದ್ದಾನೆ. ಈಗ ಏನು ಮೈಸೂರಿನ ಹೊರವಲಯದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ನಲ್ಲಿ ಈಗ ಗಲಾಟೆ ಶುರುವಾಗಿದೆ. ಈ ಗಲಾಟೆಯಲ್ಲಿ ಪ್ರಮುಖವಾಗಿ ಚಾಮುಂಡೇಶ್ವರಿಯ ಕಾರ್ಯಕರ್ತರು ನಾವು ಯಾವ ಕಾರಣಕ್ಕೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬೇಕು, ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಕೂಗಾಟವನ್ನ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ಬರಬೇಕು, ನಾವು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಬೇಕನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ. ಅವರನ್ನ ಸಮಾಧಾನ ಮಾಡುವಂತ ಕೆಲಸವನ್ನ ಈಗಾಗಲೇ JDS ನ ಕಾರ್ಯಕರ್ತರು JDS ನ ಮುಖಂಡರು ಮಾಡ್ತಾ ಇದ್ದಾರೆ. ಇದೊಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಅರವಿಂದ್, ಈಗಾಗಲೇ ಕೇಳಿದಂತೆ ಜಿಟಿ ದೇವೇಗೌಡರು ಸ್ಪಷ್ಟವಾಗಿ ಹೇಳ್ತಾರೆ, ಈ ಸೋಲಿಗೆ ಜಿಟಿ ದೇವೇಗೌಡರು, ಸಾರಾ ಮಹೇಶ್ ಯಾವುದೇ ಕಾರಣಕ್ಕೂ ಕೂಡ ಹೊಣೆ ಆಗೋದಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಆ ರೀತಿಯ ಒಂದು ಮಾತುಗಳು ಹಬ್ಬಿದ್ವು. ಅದಕ್ಕೆ ಒಂದು ಕ್ಲಾರಿಫಿಕೇಶನ್. ಮತ್ತೊಂದು ರೀತಿಯಲ್ಲಿ ವಿಶ್ವನಾಥ್ ಅವರು ಸೋತಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ರಾ ಅಥವಾ ಸಿದ್ದರಾಮಯ್ಯನವರ ತಲೆಗೆ ಬಂದಿತ್ತಾ ಅನ್ನುವಂತ ಪ್ರಶ್ನೆಯನ್ನ ಕೇಳುವ ಮೂಲಕವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಏನು ಬೇಕಾದ್ರೂ ಆಗಬಹುದು, ಒಂದು ವೇಳೆ ಮೈತ್ರಿ ಅಭ್ಯರ್ಥಿ ಸೋತರೂ ಸೋಲಬಹುದು ಅನ್ನುವಂತಹದರ ಒಂದು ಇಂಡಿಕೇಶನ್ ಇವತ್ತು ಜಿಟಿ ದೇವೇಗೌಡರ ಮಾತಲ್ಲಿ ಸ್ಪಷ್ಟವಾಗ್ತಾ ಇದೆ. ಅರವಿಂದ್, ಅದರಲ್ಲೂ JDS ಶಾಸಕರು ಪದಾಧಿಕಾರಿಗಳ ಸಭೆಯ ಬಳಿಕ ಈ ಮಾತಾಡ್ತಾರೆ ಅಂದ್ರೆ ಹಾಗಾದ್ರೆ ಸಭೆಯಲ್ಲಿ ಏನಾಯ್ತು, ಏನ್ ಚರ್ಚೆ ಆಯ್ತು? ಎಲ್ಲರೂ ಸಾರಾಸಗಟಾಗಿ ವಿರೋಧಿಸ್ಬಿಟ್ರ ನಾವು ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಲ್ಲ ಅಂತ? ಇನ್ನು ಸಭೆ ನಡೀತಾ ಇದೆ ಅರವಿಂದ್. ಈಗಾಗಲೇ ನಾನು ಆಗ್ಲೇ ಹೇಳಿದಂತೆ ಸಭೆಯಲ್ಲಿ ಗದ್ದಲ ಗೊಂದಲಗಳು ಉಂಟಾಗಿದೆ ಮತ್ತು ಕಾರ್ಯಕರ್ತರು ನಾವು ಮಾತು ಕೇಳೋದಿಲ್ಲ, ನಿಮ್ಮ ಮಾತುಗಳನ್ನ ನಾವು ಬಿಜೆಪಿ ಸಪೋರ್ಟ್ ಮಾಡ್ತೇವೆ ಈ ಸತಿ ಅನ್ನುವಂತಹ ಮಾತುಗಳನ್ನ ಕಾರ್ಯಕರ್ತರು ಮತ್ತು ಮುಖಂಡರು ಕೂಡ ಹೇಳ್ತಾ ಇದ್ದಾರೆ. ಈ ನಡುವೆ ಏನು ಸಭೆಯ ಮಧ್ಯದಲ್ಲಿ ಹೊರಗಡೆ ಬಂದಂತಹ ಜಿಟಿ ದೇವೇಗೌಡರು ಮಾಧ್ಯಮದವರ ಪ್ರಶ್ನೆಗೆ, ಅಂದ್ರೆ ಯಾರು ಹೊಣೆಗಾರರಾಗ್ತೀರಿ ಈ ಒಂದು ಫಲಿತಾಂಶ ಏರುಪೇರಾದ್ರೆ ಅನ್ನುವಂತಹ ಪ್ರಶ್ನೆಗೆ ಅವರ ಉತ್ತರ, ನಾವ್ಯಾಕೆ ಹೊಣೆಗಾರರಾಗಬೇಕು ಅನ್ನುವಂತಹ ಅರ್ಥದ ಉತ್ತರದ ಜೊತೆಗೆ, ಹಿಂದೆ ವಿಶ್ವನಾಥ್ ಅವರು ಸೋತಂತ ಸಂದರ್ಭದಲ್ಲಿ ಸ್ವತಃ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು, ಅವರ ಹೊಣೆ ಒತ್ತರ ಅನ್ನುವಂತ ಪ್ರಶ್ನೆಯನ್ನ ಕೇಳುವ ಮೂಲಕವಾಗಿ ನಾವ್ಯಾರು ಇದರ ಹೊಣೆ ಓರೋದಿಲ್ಲ ಅನ್ನುವಂಥದ್ದನ್ನ
ಒಂಥರ ಆಂಟಿಸಿಪೇಟರಿ ಬೇಲ್ ಹಾಕೊಂಡಿದ್ದಾರೆ. ಅಂದ್ರೆ ಇವಾಗ ಈ ಮಾತು GT ದೇವೇಗೌಡರ ಮಾತು ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಪರಿಣಾಮವನ್ನ ಬೀರುತ್ತೆ. ಇವರ ಅಭ್ಯರ್ಥಿನೇ ಮಂಡ್ಯದಲ್ಲಿ ನಿಂತಿದ್ದಾರೆ, ಇವರ ಅಭ್ಯರ್ಥಿನೇ ಹಾಸನದಲ್ಲಿ ನಿಂತಿದ್ದಾರೆ. ಸೊ ಕಾಂಗ್ರೆಸ್ಸಿಗರು ಅದೇ ಮಾತು ಹೇಳಿದ್ರೆ ಅರವಿಂದ್, ಕಳೆದ ಚುನಾವಣೆಗಳೆಲ್ಲ ಏನಾಗ್ತಾ ಇದ್ವು ಅಂದ್ರೆ ಆಯಾಯ ಸಂದರ್ಭದ ಮಾತುಗಳು ಆಯಾಯ ಕ್ಷೇತ್ರಕ್ಕೆ ಮಾತ್ರ ಇರ್ತಾ ಇದ್ವು. ಆದ್ರೆ ಈ ಚುನಾವಣೆಯಲ್ಲಿ ಮೈಸೂರಿನಲ್ಲಿ ಹೇಳಿದಂತಹ ಮಾತಿನ ಎಫೆಕ್ಟ್ ಅದು ನೇರವಾಗಿ ಹಾಸನ, ಮಂಡ್ಯ ಮತ್ತು ತುಮಕೂರು ಮೇಲೆ, ತುಮಕೂರಿನಲ್ಲಿ ಹೇಳಿದಂತಹ ಮಾತು ನೇರವಾಗಿ ಮಂಡ್ಯ, ಹಾಸನ, ಇದು ಏನೋ ಮಂಡ್ಯದ ಮೇಲೆ ಬೀಳುತ್ತೆ. ಈ ರೀತಿಯಾದ ನಾಗರಾಜ್ ಹಾಗೆ ಲೈನಲ್ಲಿ ಇರಿ, ಮತ್ತೆ ನಿಮ್ಮನ್ನ ನಾನು ಸಂಪರ್ಕ ಮಾಡ್ತೀನಿ, ಮತ್ತೆ ನಾನು ಸಂಪರ್ಕಕ್ಕೆ ತಗೋತೀನಿ ನನ್ನ ಕೊಲೀಗ್ KP ನಾಗರಾಜ್ ಅವ್ರನ್ನ. KP, ತನ್ನ ಕ್ಷೇತ್ರದ ಮತದಾರರೇ GT ದೇವೇಗೌಡರ ಮಾತನ್ನ ಕೇಳ್ತಿಲ್ಲ ಅಂದ್ರೆ ಇದು GT ದೇವೇಗೌಡರ ಅಸಹಾಯಕತೆ ಅಂತ ನಾವು ಅನ್ಕೋಬೇಕಾ, ಅಥವಾ GTD ಅವ್ರಿಗೂ ಇದೇ ಉದ್ದೇಶ ಇದೆಯಾ ಅಂತ? ಅಲ್ಲ, GTD ಅವರ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದನ್ನ ನಾವು ಹೇಳಕ್ ಹೋಗೋದಿಲ್ಲ. ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು. ಮತ್ತು ಇವತ್ತಿನ ಮೀಟಿಂಗ್ ನ ಈ ರೀತಿಯ ಗಲಾಟೆ ಇದೆಯಲ್ಲ ಅರವಿಂದ್, ಇದು ಎಕ್ಸ್ಪೆಕ್ಟೆಡ್. ಯಾಕಂದ್ರೆ ಮೊನ್ನೆಯ ಚುನಾವಣೆಯಲ್ಲಂತೂ ಕಾಂಗ್ರೆಸ್ ಮತ್ತು JDS ಅತಿಯಾದಂತಹ ಜಿದ್ದಾಜಿದ್ದಿನ ಚುನಾವಣೆಯನ್ನ ನಡೆಸಿದಂತಹದ್ದು ಸ್ಪಷ್ಟ. ಇಂತಹ ಸಂದರ್ಭದಲ್ಲಿ ಮೊನ್ನೆವರೆಗೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮತವನ್ನ ಕೇಳಿದಂತಹ JDS ನ ಕಾರ್ಯಕರ್ತರು ಈಗ ಏಕಾಏಕಿ ಸಿದ್ದರಾಮಯ್ಯನವರ ಬೆಂಬಲಿತ ವ್ಯಕ್ತಿಯ ಪರವಾಗಿ ಓಟನ್ನ ಕೇಳುವಂಥದ್ದು ಹೇಗೆ ಅನ್ನುವಂಥದ್ದು ಅವರ ಪ್ರಶ್ನೆ ಆಗಿದೆ. ಮತ್ತು ಇದೇ ಸಂದರ್ಭದಲ್ಲಿ ಮೋದಿ ಅವರಿಗೆ ಜೈಕಾರವನ್ನು ಹಾಕ್ತಾ ಇದ್ದಾರೆ. ಸಭೆಯಲ್ಲಿ ದೊಡ್ಡ ಮಟ್ಟದ ಗೊಂದಲವೂ ಕೂಡ ಏರ್ಪಡ್ತಾ ಇದೆ. ಓಕೆ, ಈ ಭಿನ್ನ ಮತಕ್ಕೆ ಪರಿಹಾರ ಅಂತಕ್ಕಂಥದ್ದೇನು ತಮ್ಮ ಪ್ರಕಾರ ನಾಗರಾಜ್? GTD ಮತ್ತು ಸಿದ್ದರಾಮಯ್ಯ ಜಂಟಿ ಸುದ್ದಿಗೋಷ್ಠಿಯನ್ನ ಏನಾದರೂ ನಡೆಸಿ ಕರೆ ಕೊಟ್ರೆ ಸ್ವಲ್ಪ ಪರಿಸ್ಥಿತಿ ಸುಧಾರಿಸಬಹುದು ಅಂತೀರಾ? ಅಲ್ಲ, ಕನ್ವಿನ್ಸ್ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್. ಇದೇ ಕಾರಣಕ್ಕೋಸ್ಕರವಾಗಿಯೇ GT ದೇವೇಗೌಡರು ಹೇಳ್ತಾ ಇದ್ದು, ನಾನು ಸಿದ್ದರಾಮಯ್ಯನವರು ಒಂದೇ ವೇದಿಕೆಗೆ ಬಂದಾಗ ನನ್ನ ಬೆಂಬಲಿಗರು ಒಂದ್ ಕಡೆಗೆ ಆಗ್ತಾರೆ, ಅವರ ಬೆಂಬಲಿಗರು ಒಂದ್ ಕಡೆಗೆ ಆಗ್ತಾರೆ, ಆಗ ಪರಿಸ್ಥಿತಿಗಳು ಕೈ ಮೀರುತ್ತೆ ಅನ್ನುವಂತ ಮಾತನ್ನ 3 ದಿನಗಳ ಹಿಂದೆ ಹೇಳಿದ್ರು. ಅರವಿಂದ್, ಇದನ್ನೆಲ್ಲದೂ ಕೂಡ ನೋಡ್ತಾ ಇದ್ರೆ ಇನ್ನು ಚುನಾವಣೆ ಇನ್ನು 2 ತಿಂಗಳು ಇಲ್ಲ ಅರವಿಂದ್, ಇರುವಂತಹದ್ದು ಇನ್ನು 12-13 ದಿನ ಇದೆ ಚುನಾವಣೆ. ಇವರನ್ನ ಕನ್ವಿನ್ಸ್ ಮಾಡುವಂತಹದ್ದು ನನ್ನ ಲೆಕ್ಕದ ಪ್ರಕಾರ ಮತ್ತು ಇಲ್ಲಿನ ವಾತಾವರಣವನ್ನು ನೋಡ್ತಾ ಇದ್ರೆ ಅದರ ಪ್ರಕಾರ ಇವರನ್ನ ಕನ್ವಿನ್ಸ್ ಮಾಡುವಂತದ್ದು ತುಂಬಾ ಕಷ್ಟ ಅರವಿಂದ್. ಓಕೆ KP, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ GT ದೇವೇಗೌಡರು ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್, ಇದರ ಪರಿಣಾಮವನ್ನು ಅವರು ಯೋಚನೆ ಮಾಡಿ ಈ ಹೇಳಿಕೆ ಕೊಟ್ರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಏನಾದರೂ ಸೋತ್ರೆ ಅದಕ್ಕೆ ನಾನು ಹೊಣೆಯಲ್ಲ, ಸಾರಾ ಮಹೇಶ್ ಹೊಣೆಯಲ್ಲ ಅಂತ GTD ಹೇಳ್ತಾರೆ ಅಂತಂದರೆ, ಅಲ್ಲಿಗೆ ಮಂಡ್ಯದಲ್ಲಿ ಏನಾಗುತ್ತೆ, ನಿಖಿಲ್ ಸೋತ್ರೆ ನಮ್ಮನ್ನು ಕೇಳಬೇಡಿ ಅಂತ ಒಂದು ಅಸ್ತ್ರವನ್ನು ಇವರೇ ಕಾಂಗ್ರೆಸ್ ಕೊಟ್ಟಂಗಾಯ್ತು. ಈಗ ಕಾಂಗ್ರೆಸ್ಸಿಗರು ಮಂಡ್ಯ ಭಾಗದಲ್ಲಿ ಅದೇ ಹೇಳಿಕೆ ಕೊಡ್ತಾರೆ. ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಸೋತ್ರೆ ನಾವು ಜವಾಬ್ದಾರರಲ್ಲ ಅಂತ ಮಂಡ್ಯದಲ್ಲಿ ಹೇಳ್ತಾರೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸೋತ್ರೆ ನಾವು ಕಾರಣರಲ್ಲ ಅಂತ ಕಾಂಗ್ರೆಸ್ಸಿಗರು ಹೇಳ್ತಾರೆ. ಈಗಾಗಲೇ ಕೆಲವು ಕಾಂಗ್ರೆಸ್ಸಿಗರು, ಬಹುಭಾಗದ ಕಾಂಗ್ರೆಸ್ಸಿಗರು ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವರ ಪರ ಕೆಲಸ ಮಾಡ್ತಾ ಇದ್ದಾರೆ. ಈ ಸ್ಟೇಟ್ಮೆಂಟ್ ಅವ್ರಿಗೆ ಮಾಧ್ಯಮದ ಮುಂದೆನೇ ಹೇಳಿಕೆ ಕೊಡುವಷ್ಟು ಧೈರ್ಯವನ್ನು ತಂದು ಕೊಟ್ಬಿಡುತ್ತೆ. ಅವ್ರು ಕೇಳಿದ್ರೆ ನೀನು ಯಾಕಪ್ಪ ಈ ಥರ ಸ್ಟೇಟ್ಮೆಂಟ್ ಕೊಟ್ಟೆ ಅಂತಂದರೆ, JDS ಅವ್ರು ಕೊಟ್ಟಿಲ್ವಾ? ನಾವು ಕೊಟ್ಟಿದ್ದೀವಿ, ನಾವು ಹಾಗಾದರೆ ಸುಮಲತಾ ಅವ್ರ ಪರ ಪ್ರಚಾರ ಮಾಡ್ತೀವಿ. JDSನ ಕಾರ್ಯಕರ್ತರು ಮೈಸೂರು ಭಾಗದಲ್ಲಿ ಮೋದಿಗೆ ಜಯಘೋಷಗಳನ್ನು ಹಾಕ್ತಾರೆ ಅಂತಂದರೆ ಸುಮಲತಾ ಪರ ನಾವು ಯಾಕೆ ಕೆಲಸ ಮಾಡಬಾರ್ದು ಅಂತ ಮಂಡ್ಯದಲ್ಲಿ ಕೇಳ್ತಾರೆ. ಹಾಗೆಯೇ ಮಂಜು ಪರ ನಾವು ಯಾಕೆ ಕೆಲಸ ಮಾಡಬಾರ್ದು ಅಂತ ಹಾಸನದಲ್ಲಿ ಕೇಳ್ತಾರೆ. ಅಂದರೆ GT ದೇವೇಗೌಡರೇ ಒಂದು ಅಸ್ತ್ರವನ್ನು ಕಾಂಗ್ರೆಸ್ಗೆ ಒದಗಿಸ್ಕೊಟ್ಟಿದ್ದಾರೆ. ಅವರೂ ಕೂಡ ಐ ಎಕ್ಸ್ಪೆಕ್ಟ್ ಇವತ್ತು ಅಥವಾ ನಾಳೆ ಖಂಡಿತವಾಗಿ ಮಂಡ್ಯ ಮತ್ತು ಹಾಸನ ಭಾಗದ ಕಾಂಗ್ರೆಸ್ ನಾಯಕರು ಈ ಹೇಳಿಕೆಯನ್ನು ಕೊಟ್ಟೇ ಕೊಡ್ತಾರೆ. ವೆರಿ ವೆರಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಇದು. ಯಾಕೆ ಅಂತಂದರೆ, ಒಂದು ವೇಳೆ ಮೈಸೂರು ಭಾಗದಲ್ಲಿ ಇದನ್ನು ಸಿದ್ದರಾಮಯ್ಯನವರು ಕೂಡ ತುಂಬ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಏನೋ ಸಮನ್ವಯತೆಯನ್ನು ಸಾಧಿಸ್ತಾರೆ, ಮೈಸೂರಿನಲ್ಲಿ ಶತ್ರುಗಳು ಮುನಿಸನ್ನು ಮರೆತಿದ್ದಾರೆ, ಸಿದ್ದರಾಮಯ್ಯನವರ ಆಪ್ತನ ಪರ ಪ್ರಚಾರಕ್ಕೆ ಇಳಿತಾರೆ ಅಂತ ಸಿಚುವೇಶನ್ ಇದ್ದಾಗಲೇ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವ್ರನ್ನ ಕೆರಳಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಒಂದು ಕ್ಷೇತ್ರದಲ್ಲಿ ಇವರು ಕೆರಳಿಸಿದ್ದಾರೆ, ಅದರ ಪರಿಣಾಮ ಸುತ್ತಮುತ್ತಲ ಕ್ಷೇತ್ರಗಳಲ್ಲಿಯೂ ಕೂಡ ಆಗತ್ತೆ. ಪರ್ಟಿಕ್ಯುಲರ್ಲಿ ಹಾಸನ, ಮಂಡ್ಯ ಮತ್ತು ತುಮಕೂರಿನಲ್ಲಿ ಕಾಂಗ್ರೆಸ್ ನಾಯಕರು ಇದೇ ಪ್ರಶ್ನೆಯನ್ನು ಕೇಳ್ತಾರೆ. ಯಾಕೆಂದರೆ JDSನ ಒಂದೇ ಕುಟುಂಬದ ಮೂವರು, ಮಂಡ್ಯದಲ್ಲಿ ನಿಖಿಲ್, ಹಾಸನದಲ್ಲಿ ಪ್ರಜ್ವಲ್, ತುಮಕೂರಿನಲ್ಲಿ ದೇವೇಗೌಡರು ಕಣಕ್ಕೆ ಇಳಿದಿದ್ದಾರೆ. ಈಗಲೂ ಕೂಡ ಅಲ್ಲೇನು ಕಂಪ್ಲೀಟ್ ಸಮನ್ವಯತೆ ಅಂತಕ್ಕಂಥದ್ದು ಸಾಧನೆ ಆಗಿಲ್ಲ. ಈಗಲೂ ಅಲ್ಲಿನ ಕಾಂಗ್ರೆಸ್ಸಿಗರು ನಾವು ಪ್ರಚಾರ ಮಾಡಲ್ಲ ಅಂತ ಒಳಗೊಳಗೆ ಮುನಿಸನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಮುನಿಸು ಇನ್ನು ಹೊರಗೆ ಬರೋದಕ್ಕೆ GTD ಅವರ ಈ ಮಾತು ಕಾರಣವಾಗುತ್ತೆ.